ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ಅಂದರೆ ಆಗಸ್ಟ್ ಫಸ್ಟ್ ರೌಂಡಿನ ತಾತ್ಕಾಲಿಕ ಫಲಿತಾಂಶವನ್ನು ರಿಲೀಸ್ ಮಾಡಿದ್ದಾರೆ. ಸಿ ಇ ಟಿಗೂ ಮತ್ತು ನೀಟಿಗೂ ಎರಡಕ್ಕೂ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ಸನ್ನು ನೋಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮೊದಲನೇದಾಗಿ ಪ್ರವೇಶ ಯು ಜಿ ಸಿ ಇ ಟಿ ಅಂತ ಬಂದಾಗ ನಿಮಗೆ ಇಲ್ಲಿ ನೋಡ್ಬೋದು, ಯು ಜಿ ಸಿ ಇ ಟಿ ಮೊದಲ ಹಂತದ ತಾತ್ಕಾಲಿಕ ಕಟ್ ಆಫ್ ಅನ್ನು ಬಿಟ್ಟಿದ್ದಾರೆ, ಜೊತೆಗೆ ಫಲಿತಾಂಶದ ಲಿಂಕ್ ಅನ್ನು ಬಿಟ್ಟಿದ್ದಾರೆ. ನಿಮಗಿಲ್ಲಿ ನೀವು ನಿಮ್ಮ ಫಲಿತಾಂಶನ ರಿಸಲ್ಟ್ಸ್ ಏನಿದೆ ಅನ್ನೋದನ್ನು ನಿಮ್ಮ ಸಿ ಇ ಟಿ ನಂಬರ್, ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾ ಏನು ಕೊಟ್ಟಿದ್ದಾರೆ ನೀವು ಅದನ್ನು ಎಂಟ್ರ್ ಮಾಡಿ ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ರಿಸಲ್ಟ್ಸ್ ಬರುತ್ತೆ. ನಿಮಗೆ ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೋ ಅದರ ರಿಸಲ್ಟ್ಸ್ ಬಂದಿರುತ್ತೆ. ಇಲ್ಲಿ ನಿಮಗೆ ಒಂದು ವಿಚಾರ ನೆನಪಿರಲಿ, ಇಲ್ಲಿ ನೋಟ್ ಅಂತಲೂ ಬೇರೆ ಕೊಟ್ಟಿದ್ದಾರೆ, ನೋಡಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ಏನಪ್ಪ ಅಂತಂದರೆ, ಇದು ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಯಾಗಿದ್ದು ಅಭ್ಯರ್ಥಿಯು ಹಂಚಿಕೆಯಾದ ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಇದೇನಪ್ಪ ತಾತ್ಕಾಲಿಕ ಫಸ್ಟ್ ರೌಂಡ್ ಇದೆ, ಅದು ತಾತ್ಕಾಲಿಕ ಸೀಟು ಹಂಚಿಕೆ ಏನು ಅನ್ನೋದ್ರ ಬಗ್ಗೆ ವರಿಯಾಗೋ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದರೆ ಇದು ತಾತ್ಕಾಲಿಕ ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರೆ, ನಿಮ್ಗೆ ಆಲ್ಮೋಸ್ಟ್ ನಾಳೆ ರಿಸಲ್ಟ್ಸ್ ಬಿಡ್ತಾರೆ, ನಿಮಗೆ ಕನ್ಫರ್ಮ್ಡ್ ರಿಸಲ್ಟ್ಸನ್ನು ನಾಳೆ ಬಿಡ್ತಾರೆ ಇದನ್ನು. ಇದೇನು ತಾತ್ಕಾಲಿಕ ಅಂತಂದರೆ, ನಿಮಗೆ ಈಗೇನು ಸೀಟ್ ಅಲಾಟ್ ಆಗಿರುತ್ತೆ, ಸೀಟು ಏನು ಕಾಲೇಜ್ ಅಲಾಟ್ ಆಗಿರುತ್ತೆ ಆಲ್ಮೋಸ್ಟ್ ನಿಮಗೆ ಅದು 99% ಅದೇ ಆಗಿರುತ್ತೆ. ಸ್ವಲ್ಪ ಚೇಂಜಸ್ ಆದರೆ ಆಗಬಹುದು. ಏನು ಸ್ವಲ್ಪ ಚೇಂಜಸ್ ಅಪ್ಪ ಇಲ್ಲಿ ಅಂತಂದರೆ, ಕೆಲವ್ರದ್ದು ಆಪ್ಷನ್ ಎಂಟ್ರಿಯನ್ನು ಮಾಡಿರೋದಿಲ್ಲ. ಅಂದರೆ ಹೊಸದಾಗಿ ಆಪ್ಷನ್ ಎಂಟ್ರಿ ಯಾರು ಮಾಡಬೇಕಾಗಿರ್ತಾರೆ ಅವ್ರದ್ದು ಆಪ್ಷನ್ ಎಂಟ್ರಿ ಏನು ಆಗಿರೋದಿಲ್ಲ, ಫೀಸನ್ನು ಪೇ ಮಾಡಿ ಅವ್ರು ಆಪ್ಷನ್ ಎಂಟ್ರಿ ಮಾಡಿರೋದನ್ನ ತಗೊಂಡಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಆ್ಯಡ್ ಮಾಡಿದಾಗ ಸ್ವಲ್ಪ ಅಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ. ಬಿಟ್ಟರೆ ನಿಮಗೇನು ಸೀಟ್ ಅಲಾಟ್ ಆಗಿದೆ 99% ಅದೇ ಕಾಲೇಜು ನಿಮಗೆ ನಾಳೆ ಸಹ ಅದೇ ಕಾಲೇಜು ಸಿಕ್ಕಿರುತ್ತೆ, ಅದಕ್ಕೆ ನೀವು ಅಡ್ಮಿಷನ್ ಆಗ್ಬೋದು. ಮತ್ತು ಇದು ಸಿ ಇ ಟಿಗೆ ಅಷ್ಟೇ ಅಲ್ಲ, ನೀಟಿಗೂ ಸಹ ಬಿಟ್ಟಿದ್ದಾರೆ, ನೀವು ನೋಡ್ಕೋಬೋದು, ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ತಾತ್ಕಾಲಿಕ ಕಟ್ ಆಫ್ ಅನ್ನು ಬಿಟ್ಟಿದ್ದಾರೆ, ಕೋರ್ಸ್ ವೈಸ್ ಬಿಟ್ಟಿದ್ದಾರೆ, ಅದನ್ನು ಸಹ ನೋಡ್ಕೋಬೋದು ನೀವು. ಯಾಕಂದರೆ ಇದು ನಿಮಗೆ ಯಾರು ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಅವ್ರಿಗೆ ಇದು ಯೂಸ್ ಆಗುತ್ತೆ. ಸ್ವಲ್ಪ ಈಗ ಒಂದು ನಿಮ್ಮ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳು ಮಾತಾಡೋದಿದೆ, ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡಬಹುದು, ಇಲ್ಲಿ ನೀಟದು ಸಹ ನಿಮಗೆ ಇಲ್ಲಿ ತಾತ್ಕಾಲಿಕ ಹಂಚಿಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ, ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ, ತಾತ್ಕಾಲಿಕ ಫಲಿತಾಂಶನೂ ಬಿಟ್ಟಿದ್ದಾರೆ. ಇದೇ ಥರ ನೀವು ಇಲ್ಲೂ ಸಹ ಇದೇನು ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಮೊದಲನೇ ವಿಚಾರ ಅಂತಂದರೆ, ನಿಮಗೆ ಇದು ನಾಳೆ ಏನು ರಿಸಲ್ಟ್ಸ್ ಬಿಡ್ತಾರೆ, ನಿಮಗೆ ಯಾವ ಕಾಲೇಜು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನಿಮಗೆ ಈಗ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಕೆಲವರಿಗೆಲ್ಲ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡಬೇಕೀಗ ನಾನು ಅನ್ನೋದ್ರಲ್ಲಿ. ನಿಮಗೆ ಅರ್ಥ ಆಗಿರಲಿ, 4 ಆಪ್ಷನ್ಸನ್ನು ಕೊಡ್ತಾರೆ ನಿಮಗೆ. ಅದರಲ್ಲಿ 4 ಆಪ್ಷನ್ ಏನಪ್ಪ ಅಂದರೆ, ಮೊದಲನೇ ಆಪ್ಷನ್ ನಂಬರ್ 1 ಏನಪ್ಪ ಅಂದರೆ, ನಿಮಗೆ ಏನು ಸೀಟ್ ಅಲಾಟ್ ಆಗಿರುತ್ತೆ, ಕಾಲೇಜ್ ಅಲಾಟ್ ಆಗಿರುತ್ತೆ, ಆ ಕಾಲೇಜಿಗೆ ಡೈರೆಕ್ಟಾಗಿ ಅಡ್ಮಿಷನ್ ಆಗುವಂಥದ್ದು. ಅಂದರೆ ನೆಕ್ಸ್ಟ್ ಫರ್ದರ್ ಸೆಕೆಂಡ್ ರೌಂಡು ಯಾವುದಕ್ಕೆ ಹೋಗೋದಿಲ್ಲ, ನಾನು ಡೈರೆಕ್ಟಾಗಿ ನನಗೆ ಏನು ಕಾಲೇಜ್ ಅಲಾಟ್ ಆಗಿದೆ ಐ ಆಮ್ ಹ್ಯಾಪಿ ವಿತ್ ದಟ್, ಅದನ್ನು ಅಡ್ಮಿಷನ್ ಆಗ್ತೀನಿ ಅಂತನ್ನೋದೇ ಆಪ್ಷನ್ 1. ಇಲ್ಲ, ಕೆಲವ್ರಿಗೆ ಏನು ಮಾಡ್ತಾರೆ, ಎರಡನೇ ಆಪ್ಷನ್ ಇದೆ, ಆಪ್ಷನ್ 2 ಏನಪ್ಪ ಅಂತಂದರೆ, ಈಗ ಏನು ಕಾಲೇಜ್ ಅಲಾಟ್ ಆಗಿದೆ ಈ ಕಾಲೇಜನ್ನು ನಾನು ಹೋಲ್ಡ್ ಮಾಡಿ ನಾನು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ತೀನಿ. ಅಂದರೆ ಇದಕ್ಕಿಂತ ಚೆನ್ನಾಗಿರೋ ಸೀಟ್ ಸಿಕ್ಕರೆ ನಾನು ಅಡ್ಮಿಷನ್ ಆಗ್ತೀನಿ. ಸಪೋಸ್ ಸೀಟ್ ಸಿಗಲಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿದೆ ಅದಕ್ಕೆ ನಾನು ಅಡ್ಮಿಷನ್ ಆಗ್ತೀನಿ ಅನ್ನುವಂತಹ ಕ್ಯಾಂಡಿಡೇಟ್ಸು ನೀವು ಆಪ್ಷನ್ 2ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಆಪ್ಷನ್ 3 ಏನಪ್ಪ ಅಂದರೆ, ನನಗೆ ಈಗ ಅಲಾಟ್ ಮಾಡಿರುವಂತಹ ಕಾಲೇಜು ಐ ಆಮ್ ನಾಟ್ ಹ್ಯಾಪಿ, ನನಗೆ ಆ ಕಾಲೇಜೇ ಬೇಡ, ಡೈರೆಕ್ಟಾಗಿ ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅನ್ನುವಂಥವರು ಆಪ್ಷನ್ 3ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಆಪ್ಷನ್ 4 ಏನಪ್ಪ ಅಂತಂದರೆ, ನನಗೆ ಈ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ. ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ, ಕೆಲವರಿಗೆ NITನೋ IITನೋ ಅಥವಾ ಬೇರೆ ಇನ್ನೆಲ್ಲೋ ಸೀಟ್ ಆಗಿರುತ್ತೆ, ಆ ಸೀಟ್ ಆಲ್ರೆಡಿ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಟಿರ್ತಿರೋದ್ರಿಂದ ಅವ್ರಿಗೆ ಸೀಟ್ ಅಲಾಟ್ ಆಗಿರೋದನ್ನು ಬೇಕಾದ್ರೆ ಅವ್ರು ಎಕ್ಸಿಟ್ ಆಗ್ಬೋದು, ಅಂದರೆ ಈ ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದನೇ ಎಕ್ಸಿಟ್ ಆಗ್ಬೋದು. ಕೆಲವರಿಗೆ ಸೀಟ್ಸ್ ಆಗಿರುತ್ತೆ NIT ಅಥವಾ ಬೇರೆ ಕಾಲೇಜುಗಳ ಸೀಟ್ ಅಥವಾ ಬೇರೆ ಮೆಡಿಕಲಲ್ಲಿ. ಈಗ MCC ನಿಮ್ಗೆ ಗೊತ್ತಿದೆ, MCC ಇನ್ನೇನು ಕೌನ್ಸಿಲಿಂಗ್ ಅವ್ರದ್ದು ಅಷ್ಟೇ ಫಸ್ಟ್ ರೌಂಡ್ ರಿಸಲ್ಟ್ಸನ್ನು ಬಿಡ್ತಾರೆ.
ಬಿಟ್ಟಾಗ ಅಲ್ಲೇ ಏನಾಗುತ್ತೆ MCC ನಲ್ಲಿ ಸಿಕ್ಕಿದಾಗ ಅಲ್ಲಿ ಕೆಲವು ಸ್ಟೂಡೆಂಟ್ಸು ಅಲ್ಲಿ ಹೋಗ್ತಾರೆ. ಹಾಗಾಗಿರೋದ್ರಿಂದ ಇಲ್ಲಿ ಅವ್ರಿಗೆ ಫಿಟ್ ಆಗ್ಬೋದು, ಆ ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ. ಈ ಥರ 4 ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾವುದು ಸೂಟಬಲ್ ಆಪ್ಷನ್ ಅನಿಸುತ್ತೋ ಅದನ್ನು ಇದು ಮಾಡ್ಕೊಳ್ಳಿ. ಮತ್ತೆಗೆ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ 2ನೇ ರೌಂಡ್ವರೆಗೂ ವೆಯ್ಟ್ ಮಾಡಿ ಅನ್ನುವಂಥದ್ದು ನನ್ನ ಸಜೆಷನ್. ಯಾಕೆ 2ನೇ ರೌಂಡ್ವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ 2ನೇ ರೌಂಡಲ್ಲಿ ಇನ್ನೂ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ಸಿಗುವಂಥ ಚಾನ್ಸಸ್ ಇರಬಹುದು, ಇಲ್ಲದೇನೂ ಇರಬಹುದು, ಇರದೇ ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದರೆ, ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ MCC ಕೌನ್ಸಿಲಿಂಗು ಅಟ್ ಎ ಟೈಮ್ ರನ್ ಆಗೋದ್ರಿಂದ ಕೆಲವರಿಗೆ MCC ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕರೆ ಇಲ್ಲಿ ಕ್ವಿಟ್ ಆಗಿ ಅಲ್ಲಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಕೆಲವರಿಗೆ NIT IIT ಸೀಟ್ ಆಗಿದ್ರೆ ಅವರು ಸಹ ಇದನ್ನು ಕ್ವಿಟ್ ಮಾಡಿ ಹೋಗ್ತಾರೆ. ಮತ್ತು ಬೇರೆ ಯಾವುದೋ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೆದಿರ್ತಾರೆ, ಅವ್ರಿಗೆ ಆಗಿದ್ದಾಗ ಏನು ಮಾಡ್ತಾರೆ, ಈ ಸೀಟ್ ಅಲಾಟ್ ಆಗಿರುವಂಥದ್ದನ್ನು ಕ್ವಿಟ್ ಮಾಡಿ ಹೋದಾಗ ಅದು ಎಂಟಿ ಆಗುತ್ತೆ, ಖಾಲಿ ಆಗುತ್ತೆ. ಖಾಲಿ ಆದಾಗ ಈ ಕಡೆ ಪುಷ್ ಆಗುತ್ತೆ ಸೀಟ್ಸ್ ಎಲ್ಲನೂ. ಸೊ ಆಗ ಯಾರು ಅಡ್ಮಿಷನ್ ಆಗದೆ ಇರ್ತಾರೆ ಫಸ್ಟ್ ರೌಂಡಲ್ಲಿ, ಅವ್ರಿಗೆ ಸೆಕೆಂಡ್ ರೌಂಡಿಗೆ ಬಂದಾಗ ಆ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ನಾನು ಮ್ಯಾಕ್ಸಿಮಮ್ ಏನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಅಂತಂದರೆ, ಬೆಟರ್ ನೀವು ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಹಾಗೆ ಆಗುತ್ತೆ ನಿಮಗೆ. ಇದು ಫಸ್ಟ್ ರೌಂಡ್ ಆದಮೇಲೆ ಸಿಗುವಂಥ ಸೀಟ್ಸ್ ಇವೆಲ್ಲನೂ. ಈಗ NIT IIT ಮತ್ತು ಇವಾಗಲೆಲ್ಲ ಮೆಡಿಕಲ್ MCC ಸೀಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ನಿಮ್ಗೆ, ಅವ್ರು ಹೋದಾಗ ಖಾಲಿ ಆಗುವಂಥದ್ದು ಯಾವಾಗ ಅಂದರೆ, ಅದು ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಬಂದ ಮೇಲೆ ನಿಮಗೆ ಈ ಸೀಟ್ಸ್ ಎಲ್ಲ ಸಿಗೋದು ನಿಮಗೆ. ಸೊ ಹಾಗಾಗಿರೋದ್ರಿಂದ ಪೇಷನ್ಸ್ ಆಗಿ ಸ್ವಲ್ಪ ವೆಯ್ಟ್ ಮಾಡಿ. ಫಸ್ಟ್ ರೌಂಡಲ್ಲಿ ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಏನು ಅಂತಂದರೆ, ನಿಮಗೆ ಸ್ವಲ್ಪ ಪೇಷನ್ಸನ್ನು ಉಳಿಸ್ಕೊಂಡಿದ್ದೀರ ಅಂತಂದರೆ ಖಂಡಿತವಾಗಿ ನಿಮಗೆ ಒಳ್ಳೆ ಕಾಲೇಜಿನ ಸೀಟ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ವರಿಯಾಗೋ ನೆಸೆಸಿಟಿ ಇಲ್ಲ. ಬಟ್ ಸ್ವಲ್ಪ ಪೇಷನ್ಸಿಂದ ಯೋಚನೆ ಮಾಡಿ ಡಿಸಿಷನ್ಸನ್ನು ತಗೊಳ್ಳಿ. ನಿಮಗೆ ಈಗ ಸೀಟ್ ಅಲಾಟ್ ಆಗಿರುವಂಥ ಕಾಲೇಜು ತುಂಬ ಚೆನ್ನಾಗಿದೆ, ನಿಮಗೆ ಇಫ್ ಯು ಆರ್ ಹ್ಯಾಪಿ ಡೈರೆಕ್ಟಾಗಿ ನೀವು ಅಡ್ಮಿಷನ್ ಆಗಬಹುದು. ಇಲ್ಲ ನಿಮಗೆ ಹ್ಯಾಪಿ ಇಲ್ಲ ಅಂತಂದರೆ ಸೆಕೆಂಡ್ ಆಪ್ಷನನ್ನು ಚೂಸ್ ಮಾಡಿ. ನನ್ನ ರೆಕಮೆಂಡೇಶನ್ ಅಂದರೆ ಸೆಕೆಂಡ್ ಆಪ್ಷನನ್ನು ಚೂಸ್ ಮಾಡಿ, ಈಗ ಸಿಕ್ಕಿರುವಂಥ ಕಾಲೇಜನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಕೌನ್ಸಿಲಿಂಗನ್ನು ಪಾರ್ಟಿಸಿಪೇಟ್ ಮಾಡಬಹುದು. ಆಗ ನಿಮಗೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದಾಗ ಅದಕ್ಕೆ ನೀವು ಅಡ್ಮಿಷನ್ ಆಗ್ಬೋದು, ಅಥವಾ ಫಸ್ಟ್ ರೌಂಡಲ್ಲೇ ಸಿಕ್ಕಿರುವಂತಹ ಕಾಲೇಜಿಗೆ ಅಡ್ಮಿಷನ್ ಆಗಬಹುದು. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಇನ್ನೇನು ನೀವು ಚೇಂಜಸ್ ಮಾಡೋ ಆಪ್ಷನ್ಸ್ ಇರೋದಿಲ್ಲ. ಅಂದರೆ ನಿಮಗೆ ಹೊಸದ ಕಾಲೇಜಸ್ ಆ್ಯಡ್ ಮಾಡೋ ಆಪ್ಷನ್ಸ್ ಏನೂ ಇರೋದಿಲ್ಲ. ಈಗೇನು ರಿಸಲ್ಟ್ಸ್ ಬಿಟ್ಟಿದ್ದಾರೆ ಅದರಲ್ಲಿ ನೀವೇನು ಚೇಂಜಸ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರೋದಿಲ್ಲ. ಸೊ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ನಾಳೆ ಕಂಪ್ಲೀಟಾಗಿ ಸೀಟ್ ಅಲಾಟ್ಮೆಂಟ್ ಬರುತ್ತೆ, ಫಸ್ಟ್ ರೌಂಡಿನ ಸೀಟ್ ಅಲಾಟ್ಮೆಂಟು ಅಂದ್ಕೊಳ್ಳಿ. ನೀವೀಗೇನು ಕಾಲೇಜ್ ಸಿಕ್ಕಿದೆ ನಿಮಗೆ ಅದೇ ಮ್ಯಾಕ್ಸಿಮಮ್ ಸಿಗುತ್ತೆ. ಯಾಕೆ ನೋಡ್ಬೋದು, ಕೆಳಗಡೆ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅಬ್ಜೆಕ್ಷನ್ಸ್ ಇಫ್ ಎನಿ ಟು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಮೇ ಬಿ ಇಮೇಲ್ ಟು ಈ ವೆಬ್ಸೈಟಿಗೆ ನೀವು ಇಮೇಲ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ನಾಳೆ 11 ಗಂಟೆ ಒಳಗಡೆ ನೀವು ಇದನ್ನು ಮೇಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮಧ್ಯಾಹ್ನದ ಮೇಲೆ ನಿಮಗೆ ಫಸ್ಟ್ ರೌಂಡಿನ ರಿಸಲ್ಟ್ಸನ್ನು ಬಿಡ್ತಾರೆ, ಕಂಪ್ಲೀಟಾಗಿ ರಿಸಲ್ಟ್ಸನ್ನು ಬಿಡ್ತಾರೆ. ನಿಮಗೆ ಇದೇ ಸೀಟು ಸಿಗುತ್ತೆ 99%. ಚೇಂಜಸ್ ಆದರೆ ಕೆಲವರಿಗೆ ಸ್ವಲ್ಪ ಮಾತ್ರ ಚೇಂಜಸ್ ಆಗುತ್ತೆ, ಅದು ಬಿಟ್ಟರೆ ನಿಮ್ಗೆ ಇನ್ನೇನು ಚೇಂಜಸ್ ಆಗೋದಿಲ್ಲ ಇದರಲ್ಲಿ. ಸೊ ಎಲ್ಲರಿಗೂ ಒಳ್ಳೆ ಕಾಲೇಜ್ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಸೊ ಇದೇ ಥರ ಮತ್ತೆ ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಇನ್ನೂ ಇದೇ ಥರ ವಿಡಿಯೋ ಮಾಡ್ತೇನೆ, ನಿಮಗೆ ನೆಕ್ಸ್ಟ್ ಏನು ಮಾಡಬಹುದು ಅನ್ನೋದು ಪಾಸಿಬಿಲಿಟಿ ಬಗ್ಗೆ. ಸೊ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.